ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ 30ನೇ ಕಂತಿನ ಹಣದಲ್ಲಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅತಿ ಶೀಘ್ರದಲ್ಲಿ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಯಾವಾಗ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ, 30ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ, ನಮ್ಗೆ ಇನ್ನೂ ಬಂದಿಲ್ಲ, ನಮ್ದು ಈ ಡಿಸ್ಟ್ರಿಕ್ಕು ಯಾವಾಗ ರಿಲೀಸ್ ಮಾಡ್ತಾರೆ, ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ ಅಥವಾ ಡೇಟ್ ಏನಾದರೂ ಫಿಕ್ಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ನಿಜವಾಗ್ಲೂ ರಿಲೀಸ್ ಆಗಿದೆಯಾ, ಬಿಡುಗಡೆ ಆಗಿಲ್ಲ ಅಂತಂದರೆ ಯಾವಾಗ ಬಿಡುಗಡೆ ಆಗ್ಬೋದು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಮಾರ್ಚ್ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆನೂ ಕೂಡ ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ಇನ್ನೂ ಸುಮಾರು ಜನಕ್ಕೆ ಪಿಂಚಣಿ ಹಣ ಬಂದಿಲ್ಲ. ಜೊತೆಗೆ ಏಪ್ರಿಲ್ ತಿಂಗಳು ಕೂಡ ತುಂಬ ಲೇಟ್ ಆಗಿದೆ. ಈ ತಿಂಗಳಲ್ಲಿ ಇನ್ನೂ ಯಾವಾಗ ಬಿಡುಗಡೆ ಮಾಡ್ತಾರೆ ಪಿಂಚಣಿ ಹಣನ ಈ ತಿಂಗಳದ್ದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಲ್ಲ. ಸೊ ಆಗ ಇದು ಮಾಹಿತಿ ನಿಜನೋ ಸುಳ್ಳು ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಹಾಗಾಗಿ ಫುಲ್ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಹಾಗೆ ಏನೋ ಒಂದು ರೀತಿ ಪ್ರೋತ್ಸಾಹನೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 30ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಕಮೆಂಟ್ಸ್ಗಳು, 30ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈ ತಿಂಗಳಲ್ಲೇ ಕೊಡ್ತಾರಾ? ಯಾಕಂದರೆ ಇವಾಗ ಕಳೆದ 1.5 ತಿಂಗಳಲ್ಲಿ 3 ಕಂತುಗಳನ್ನ ಕೊಟ್ಬಿಟ್ರು, ತುಂಬ ಬೇಗನೆ ಕೊಟ್ಟರು. ಸೊ ಹಾಗಾಗಿ ಈ ತಿಂಗಳಲ್ಲಿ ಇನ್ನೊಂದು ಕಂತು ಕೊಡ್ತಾರೆ ಅನ್ನೋದು ಕೆಲವೊಬ್ಬರಿಗೆ ಡೌಟು, ಕೆಲವೊಬ್ಬರಿಗೆ ಇಲ್ಲ ಕೊಡ್ತಾರೆ ಈ ತಿಂಗಳಲ್ಲಿ, ಯಾವಾಗ ಕೊಡ್ತಾರೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆಯಾ ಅಂತ ನೋಡೋದಾದರೆ ಹೌದು, ಖಂಡಿತವಾಗ್ಲೂ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 30ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಇನ್ನೇನು ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ ಅಂತಂದರೆ ಇನ್ನೊಂದು ವಾರದೊಳಗಡೆ ನಿಮಗೆ 30ನೇ ಕಂತಿನ ಹಣ ಕೂಡ ಬರುತ್ತೆ. ಈ ತಿಂಗಳು ಎಂಡಲ್ಲಿ ಬರ್ಬೋದು. ಇನ್ ಕೇಸ್ ಈ ತಿಂಗಳು ಎಂಡಲ್ಲಿ ಬರಲಿಲ್ಲ ಅಂತಂದರೆ ಮೇ ಬಿ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಂತೂ ಬಂದೇ ಬರುತ್ತೆ 100%. ಈಗ ಆಲ್ರೆಡಿ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರೋದ್ರಿಂದ ಯಾವ ಟೈಮಲ್ಲಿ ಬೇಕಿದ್ರೂ ಕೂಡ ನಿಮಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ 30ನೇ ಕಂತಿನ ಹಣ ಬಂತು ಅಂತಂದರೆ ತಕ್ಷಣ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗೂ ಏನಾದರೂ ಗೊತ್ತಾಯಿತು ಅಂತಂದರೆ ನಾನು ಆ ತಕ್ಷಣವೇ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ 30ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಅಂತಂದಮೇಲೆ ಹೇಳ್ದಂಗೆ ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು. ಅಲ್ಲೂ ಕೂಡ ಪ್ರೋಸೆಸ್ ಇರುತ್ತೆ. ಬಟ್ ಯಾವಾಗ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಡೇಟು ಗೊತ್ತಿಲ್ಲ. ಈಗ ಒಂದು 3-4 ದಿನದ ಹಿಂದೆನೇ ರಿಲೀಸ್ ಆಗಿದೆ ಅಂತಂದರೆ ಪ್ರೋಸೆಸ್ ಮಾಡೋದಕ್ಕೆ ಅವರು ಮಹಿಳೆಯರ ಖಾತೆಗಳಿಗೆ DBT ಮುಖಾಂತರ ಹಾಕೋದಕ್ಕೆ ಒಂದು ವಾರ ಟೈಮನ್ನು ತೊಗೋತಾರೆ. ಆಲ್ಮೋಸ್ಟ್ ಒಂದು 4-5 ದಿನ ಆಗಿರುತ್ತೆ ಹಿಂದೆನೇ ಬಿಡುಗಡೆ ಮಾಡಿದರು ಅಂತಂದರೆ. ಅಥವಾ ಇವತ್ತೇನಾದರೂ ರಿಲೀಸ್ ಮಾಡಿದ್ದಾರೆ, ನಿನ್ನೆ ಏನಾದರೂ ರಿಲೀಸ್ ಮಾಡಿದ್ದಾರೆ ಅಂತಂದರೆ ಮೇ ಬಿ ಈ ವಾರ ಕಂಪ್ಲೀಟಾಗಿ ತೊಗೊಂಡು ನೆಕ್ಸ್ಟ್ ವೀಕಲ್ಲೇ ರಿಲೀಸ್ ಮಾಡ್ಬೋದು. ಸೊ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅಂತಂದಮೇಲೆ 100% ಈ ತಿಂಗಳಲ್ಲಿ ಬರ್ಬೋದು. ಅಥವಾ ಈ ತಿಂಗಳಲ್ಲಿ ಬರಲಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ಅಂತೂ ಬಂದೇ ಬರುತ್ತೆ. ಸೊ ಯಾರು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಹಾಗೆ ಸಾಕಷ್ಟು ಜನ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾನೆ ಇದ್ರು. ಖಂಡಿತವಾಗ್ಲೂ ಬರುತ್ತೆ. ಇನ್ನು ರಿಲೀಸ್ ಆಗಿಲ್ಲ. ಸೊ ರಿಲೀಸ್ ಆಯಿತು ಅಂತಂದರೆ ಎಲ್ರಿಗೂ ಕೂಡ ಬರುತ್ತೆ 30ನೇ ಕಂತಿನ ಹಣ. ಜೊತೆಗೆ ಸಾಕಷ್ಟು ಜನರಿಗೆ 29ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾನೆ ಇದ್ದಾರೆ. ಸೊ ನಿಮಗೆ ಆಲ್ಮೋಸ್ಟ್ ಒಂದು 5-6 ಕಂತಿಂದನೂ ಕೂಡ ಇದೇ ರೀತಿ ಲೇಟ್ ಆಗ್ತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 30ನೇ ಕಂತು ರಿಲೀಸ್ ಆಯಿತು ಅಂತ ಅಂದ್ಕೊಳ್ಳಿ, ನಿಮ್ಗೆ ಇನ್ನೂ 29 ಬಂದಿರಲ್ಲ. ಸೊ ಆವಾಗ 29 ಮಾತ್ರ ಬರುತ್ತೆ, 30 ಮತ್ತೆ ಪೆಂಡಿಂಗ್ ಆಗುತ್ತೆ ಅಂತಂದರೆ ಮೇ ಬಿ ನಿಮ್ಗೆ ಅದೇ ರೀತಿ ಮತ್ತೆ ಪ್ರೋಸೆಸ್ ಕಂಟಿನ್ಯೂ ಆಗ್ಬೋದು. ಅಥವಾ ಹೇಳೋಕ್ಕಾಗಲ್ಲ, ಈ ತಿಂಗಳಲ್ಲಿ ನಿಮಗೆ ಬಂದಿಲ್ಲ ಅಂತಂದರೆ ಮುಂದಿನ ತಿಂಗಳಲ್ಲಿ 2 ಕಂತು ಒಟ್ಟಿಗೆ ಬರ್ಬೋದು. ಅಥವಾ ಮುಂದಿನ ತಿಂಗಳಲ್ಲಿ ಈ 1 ಕಂತು ಮಾತ್ರನೇ ಬರ್ಬೋದು. ಸೊ ಈ ರೀತಿ ವೇರಿ ಆಗೇ ಆಗುತ್ತೆ. ಸೊ ಹಾಗಾಗಿ ಬಂದೇ ಬರುತ್ತೆ, ಬರದೇ ಇರಲ್ಲ ಅಂತೇನಿಲ್ಲ, ಖಂಡಿತವಾಗ್ಲೂ ಬರುತ್ತೆ. ನಿಮ್ಗೆ ಏನಾದರೂ ಲಾಂಗ್ ಟರ್ಮ್ ಅಂದರೆ ಒಂದು 5-6 ಕಂತುಗಳು ಬಂದೇ ಇಲ್ಲ ಅಂತಂದರೆ ನೀವು ತಕ್ಷಣ ಹೋಗಿ ನಿಮ್ಮ ಹತ್ತಿರದಲ್ಲಿ ತಾಲೂಕು ಆಫೀಸಿಗೆ ಹೋಗಿ ಭೇಟಿ ನೀಡಿ. ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತೆ, ಅಥವಾ ಗ್ರಾಮವನ್ನು ಬೆಂಗಳೂರನ್ನು, ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಂಡು ಯಾಕೆ ಬಂದಿಲ್ಲ ಏನು ಅಂತ ತಿಳ್ಕೊಂಡು ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತಾರೆ. ಸೊ ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ನ ಫಸ್ಟ್ ವಿಚಾರಿಸಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹಣ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಏನಾದರೂ ರಿಜೆಕ್ಟ್ ಆಗಿತ್ತು ಅಂತಂದರೆ ನೀವು ಮತ್ತೆ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ನೀವು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದೇ ರಿಜೆಕ್ಟ್ ಏನಾದರೂ ಆಗಿತ್ತು ಅಂತಂದರೆ ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋವರೆಗೂ ಬರೋದಿಲ್ಲ. ಮತ್ತು ಸುಮಾರು ಕಂತುಗಳು ನಿಮಗೆ ವೇಸ್ಟ್ ಆಗಿಬಿಡುತ್ತೆ. ಮತ್ತು ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಪೆಂಡಿಂಗ್ ಇರೋದೆಲ್ಲ ಸಿಗೋದಿಲ್ಲ. ನೀವು ಹೊಸದಾಗಿ ಯಾವ ತಿಂಗಳಿಂದ ಹಾಕಿರ್ತೀರ ನೋಡಿ, ಆ ತಿಂಗಳಿಂದ
ಕೌಂಟ್ ಆಗುತ್ತೆ. ಸೊ ಆ ತಿಂಗಳಿಂದ ಬರುತ್ತೆ. ಹಾಗಾಗಿ ತುಂಬ ಕಂತುಗಳು ಬಂದಿಲ್ಲ ಅಂತಂದರೆ ಅಷ್ಟೇ ಹೋಗಿ ವಿಚಾರಿಸಿ. ಇಲ್ಲ ನಮಗೆ 29ನೇ ಕಂತಿನ ಹಣ ಮಾತ್ರನೇ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ. 30ನೇ ಕಂತಿನ ಹಣ ರಿಲೀಸ್ ಆದಮೇಲೆ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಇನ್ನು 29ನೇ ಕಂತಿನ ಹಣ ಒಂದು 10ರಿಂದ 15% ಅಷ್ಟು ಜನಗಳಿಗೆ ಬರಬೇಕು. 10-15% ಅಂತ ತೊಗೊಂಡ್ರೂ ಕೂಡ ಆಲ್ಮೋಸ್ಟ್ ಒಂದು 20 ಲಕ್ಷ ಹತ್ತತ್ರ ಜನಗಳಿಗಂತೂ ಬರಬೇಕು. ಇನ್ನು 29ನೇ ಕಂತಿನ ಹಣ ಇವಾಗ ಯಾರಿಗೂ ಕೂಡ ಸದ್ಯಕ್ಕೆ ಜಮಾ ಆಗ್ತಾ ಇಲ್ಲ. 30 ರಿಲೀಸ್ ಆಗುತ್ತಲ್ಲ ಆವಾಗ 29 ಎಲ್ರಿಗೂ ಕೂಡ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಇನ್ನು 30ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ. ಈ ತಿಂಗಳು ಕೊನೆ ವಾರದಲ್ಲಿ ಅಂತ ತಿಳಿಸಿದ್ದಾರೆ. ಹಣಕಾಸು ಇಲಾಖೆಯಿಂದ ಹಣ ಬಂದಿದೆಯಲ್ಲ, ಸೊ ಹಾಗಾಗಿ ಈ ತಿಂಗಳು ಕೊನೆ ವಾರದಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಏಪ್ರಿಲ್ ಕೊನೆಯಲ್ಲಿ ಇನ್ ಕೇಸ್ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಂತೂ ಬರುತ್ತೆ. ಅಂದರೆ ಡೇಟ್ ಏನು ಫಿಕ್ಸ್ ಆಗಿಲ್ಲ. ಇವಾಗ ಏಪ್ರಿಲ್ 25ಕ್ಕೆ ಬರುತ್ತೆ ಅಥವಾ ಏಪ್ರಿಲ್ 27ಕ್ಕೆ ಬರುತ್ತೆ, ಏಪ್ರಿಲ್ 30ಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಡೇಟ್ ಏನು ಫಿಕ್ಸ್ ಮಾಡಿಲ್ಲ. ಒಟ್ಟಿನಲ್ಲಿ ಹಣ ಬಂದಿದೆ, ಈ ತಿಂಗಳು ಮಂತ್ ಎಂಡಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಯಾವ ಟೈಮಲ್ಲಿ ಬೇಕಿದ್ರೂ ಕೂಡ ಬರ್ಬೋದು. ಹಾಗಾಗಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಏನಾದರೂ ಹಣ ಬಂತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ. ಹಾಗೆ ಇನ್ನು ಯಾರಿಗೆಲ್ಲ 29 ಬಂದಿಲ್ಲ ಅವರು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಮಗಿನ್ನು 29 ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಬರುತ್ತೆ, ಬಟ್ ಆದರೂ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಆಗಿತ್ತು. ಸಾಕಷ್ಟು ಜನ ಹೇಳ್ತಾನೆ ಇದ್ದರು, ಬೇರೆ ಬೇರೆ ಚಾನಲ್ಗಳಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇಷ್ಟು ಜಿಲ್ಲೆಗೆ ಬಂದಿದೆ, ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ. ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ. ಯಾವೊಬ್ಬರು ಫಲಾನುಭವಿಗಳಿಗೂ ಕೂಡ ಇನ್ನೂ 30ನೇ ಕಂತಿನ ಹಣ ಬಂದಿಲ್ಲ. ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು. ಸೊ ಯಾರು ನಂಬೋದಕ್ಕೆ ಹೋಗಬೇಡಿ. ಬಂತಂದರೆ ಅಫಿಷಿಯಲಿ ನಾನೇ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಸಮೇತ. ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ನೀವು, ಓಕೆನಾ. ಇದಿಷ್ಟು 30ನೇ ಕಂತಿನ ಹಣದ ಬಗ್ಗೆ ಆಯಿತು. ಹಾಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣನೂ ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಯರ್ ಎಂಡ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಲೇಟ್ ಆಗಿತ್ತು ಬಿಡುಗಡೆ ಆಗೋದು. ಮಂತ್ ಎಂಡಲ್ಲಿ ರಿಲೀಸ್ ಆಯಿತು. ರಿಲೀಸ್ ಆದರೂ ಕೂಡ ತುಂಬ ಸ್ಪೀಡಾಗಿ ಬರಲಿಲ್ಲ, ತುಂಬ ಸ್ಲೋ ಆಗಿ ಬರ್ತಾಯಿದೆ. ಇನ್ನೂ ಕೂಡ ಸಾಕಷ್ಟು ಜನರಿಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬರಬೇಕು, ಬರ್ತಾ ಇದೆ. ಎಲ್ಲೋ ಒಬ್ಬೊಬ್ರು ಇಬ್ಬಿಬ್ರಿಗೆ ಈ ರೀತಿಯಾಗಿ ಬರ್ತಾ ಇದೆ. ಇನ್ನು ಮಾರ್ಚಿಂದೇ ಎಷ್ಟೋ ಜನಕ್ಕೆ ಬರಬೇಕು. ಇನ್ನು ಏಪ್ರಿಲ್ದು ಕೂಡ ರಿಲೀಸ್ ಆಗಿಲ್ಲ. ಈ ತಿಂಗಳು ಕೂಡ ತುಂಬ ಲೇಟ್ ಆಗಿದೆ ಅಂತಲೇ ಹೇಳ್ಬೋದು. ಕಾರಣ ಹೋದ ತಿಂಗಳು ಫಿನಾನ್ಷಿಯಲ್ ಇಯರ್ ಎಂಡ್ ಆಯಿತು ಮತ್ತು ಈ ತಿಂಗಳಿಂದ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಅಂದರೆ ಇದ್ರ ಪ್ರಕಾರ ಬ್ಯಾಂಕು ವ್ಯವಹಾರಗಳ ಪ್ರಕಾರ ಈ ತಿಂಗಳಿಂದ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ನೆಕ್ಸ್ಟ್ ಮಂತಿಂದ ಮೇ ಬಿ ಬೇಗ ಕೊಡ್ಬೋದು ಅಂತ ಅನಿಸುತ್ತೆ. ಈ ತಿಂಗಳು ಕೂಡ ಮಂತ್ ಎಂಡ್ ಆಗಕ್ಕೆ ಬರ್ತಾ ಇದೆ. ಅಟ್ಲೀಸ್ಟ್ ಇವಾಗಾದರೂ ಕೂಡ ಏಪ್ರಿಲ್ ತಿಂಗಳನ್ನ ಬೇಗ ರಿಲೀಸ್ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಸೊ ಆಲ್ಮೋಸ್ಟು ವರ್ಷ ಈ ಮಾರ್ಚ್ ಏಪ್ರಿಲಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಕೊಡೋದು. ಯಾಕಂದರೆ ಹೇಳ್ದಂಗೆ ಫಿನಾನ್ಷಿಯಲ್ ಇಯರ್ ಎಂಡ್ ಇರುತ್ತೆ ಮತ್ತು ಸ್ಟಾರ್ಟ್ ಇರುತ್ತೆ ಹೊಸ ಫೈನಾನ್ಷಿಯಲ್ ಇಯರ್. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ರೀಸನ್ ಇಲ್ಲ. ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮೇ ಬಿ ಇನ್ನೊಂದು 2-3 ದಿನದಲ್ಲಿ ಏಪ್ರಿಲ್ ತಿಂಗಳದ್ದು ಕೂಡ ರಿಲೀಸ್ ಆಗ್ಬೋದು. ಮಾರ್ಚ್ದು ಯಾರೆಲ್ಲ ಬಂದಿಲ್ಲ ಅವ್ರಿಗೂ ಒಟ್ಟಿಗೆ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಹಾಗೆ ಯಾರಿಗೇನಾದರೂ ಹಣ ರಿಸೀವ್ ಆಯಿತು ಪಿಂಚಣಿ ಹಣ ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ. ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಹಾಗೆ ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಆಗಿತ್ತು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.